ನಿನ್ ಒಂದಿಟ್ಟು ನಮಸ್ಕಾರ ಮಾಡಿ ಬಂಡ್ರೆ ಹಚ್ಕೊಂಡ್ರೆ ಏನಾಕಿತ್ತು? ಏನ್ ನಿನ್ ಗಂಟ್ ಹೊಕ್ಕಿತ್ತನ? ಆ ಪೂಜಾರ ಮುಂದೆ ಏಟ್ ಅಸಂಗತ ಗೊತ್ತಾನ ಹೆಂಗ್ ಮಾಡಿದ್ ನೋಡಪ್ಪ. ಪಾಪ ನಮಸ್ಕಾರ ಮಾಡಬ್ರವ ನಾನು ಏನೋ ಮಾತಾಡ್ತಾನೆ. ನೀವೆಲ್ಲ ಹೆಂತ ಹುಚ್ಕೊಳ್ಳೋದಿರಿ? ಏನ್ ದೇವರ ಬರ್ಕೋತೀರಿ? ಅಲ್ಲ ಹೆಂತ ಡಾಕ್ಟರ್ಗಳಿಗೆ ಆಗಿಲ್ಲ, ಈಗ ಆಗಾಗತ್ತೆ ಹೇಳ್ಬಿಟ್ಟ ಕ್ಲಿಯರ್ ಆಗಿ. ಇದೇನಾಕತಿ 5 ಮಾಸ ಬಂದ್ರೆ ಆಗೇ ಬಿಡ್ತಾವನ. ಅಲ್ಲಿ ಒಳದೇವ್ರು ಅಲ್ಲಿ ಪೂಜಾರ ಕೂತಿರಲ್ಲ ಎಲ್ಲಾ ಚಲೋ ಹೇಳತ್ತಾರ, ಅವ್ರ ಮುಂದೆ ಹೇಳ್ತಿ ಅಂತ ಡಾಕ್ಟರ್ ಆಗಿಲ್ಲ ಇವ್ರಿಗೇನ್ ಹಾಕದತ್ತ ಹಂಗ ಅಸಹ್ಯ ಮಾಡಬಾರ್ದ. ದೇವ್ರಂದ್ರೆ ಏನ್ ತಿಳಿದೀನಿ? ಅವ್ರು ಮಹಿಮಾ ಪುರುಷರದಾರ. ದೇವ್ರ ಮಹಿಮಾ ಏನ ನಿನಗ್ ಗೊತ್ತಿಲ್ಲ. ನೋಡಕೆತ ತಡ್ಕೊ ಒಂದಿಟ. ಹೋಗ್ಬೇಡ. ನೀರ್ ಅವಂಗ ಸ್ವಲ್ಪ ಬುದ್ಧಿ ಹೇಳ ರೀ. ನಾವು ದವಾಖಾನಿಗ್ ಹೋಗೋ ಮುಂದ ಡಾಕ್ಟರ್ ಮೇಲೆ ನಂಬಿಕೆ ಇಟ್ಟು ಹೋಗಿವಿಲ್ಲ, ಇಲ್ಲಿ ಬಂದಾಗ ಸಂಪೂರ್ಣವಾದ ನಂಬಿಕೆ ಇಡ್ಬೇಕ ನೋಡ್ರಿ. ನೀವ್ ಏನ್ ಮಾಡ್ತೀರಿ ನನ್ಗೆ ಗೊತ್ತಿಲ್ಲ, ಅವ್ರು ಹೇಳ್ದಂಗ ಪಾಲ್ಸುನು. ಆಮೇಲೆ ನೋಡುನ್ ಏನೇನ್ ಆಗ್ತೈತಿ. ನೋಡ್ ಪವಿತ್ರ, ನೀ ಹೇಳಿದತ್ತೆ ನಾನು ಇಲ್ಲಿ ತನ ಬಂದಾನೆ. ನನಗ ಇದೆಲ್ಲ ಯಾವ್ದು ನಂಬಿಕೆ ಇಲ್ಲ. ಸುಮ್ಮ ಏನ ನನ್ನ ಪ್ರೀತಿ ಎಂತಿದೆ ಅಂತೇಳಿ ನಿನ್ನ ಮಾತು ಕೇಳಿ ನೀ ಏನ್ ಹೇಳ್ತ ಅದನ್ನ ಮಾಡ್ತಾನೆ. ಆಟೋ ಮೇಲೆ ಆಗ್ಲಿಲ್ಲ ಅಂದ್ರ ನಾ ಹೇಳಿದ ಫೈನಲ್ ಆಗ್ಬೇಕು ಕೂಡ ಹೇಳ್ತಾನೆ ನಿನಗೆ. ರೀ ನಿಮ್ಗ ಒಂದೇ ಒಂದ್ ಕೇಳುದ್ ನಾನ, ನೀವ್ ಏನೇ ಮಾಡಿದ್ರು ಮನ್ಸಾರೆ ಮಾಡ್ರಿ. ಸುಮ್ಮ ನಾ ಹೇಳಿನಂತ ಮಾಡಕ್ ಹೋಗ್ಬೇಡ್ರಿ. ನಿಮಗ ನಾ ಬೇಕಂದ್ರ ಅವ್ರು ಹೇಳಿದ್ದನಲ್ಲ ಮನ್ಸಾರೆ ಭಕ್ತಿ ಇಟ್ಟು ಮಾಡ್ರಿ. ಆಯ್ತು, ಈ ತರ ಹೇಳ್ಯಾರಂದ್ರ ಇದನ್ನ ಒಂದ್ ಮಾಡಿ ನೋಡ್ರು. ಇದೊಂದ್ ಪರೀಕ್ಷೆ ಆಗಬೇಡ್ಲಿ. ಮನಸ್ಸಿನಾಗ ನೆನ್ಸ್ಕೊಳಪ್ಪ ದೇವ್ರ. ಆ ದೇವ್ರ ನಮಗ ವರ ಕೊಡ್ತಾನ. ಯಾಕೆ ಕೊಟ್ಟ ನನ್ನ ಮಾತ್ರ ಅಮೋಕ್ಷಿತ್ ಪೂಜಾರಿಗಳು ಹೇಳ್ಯಾರ, ದಿನ ಪೂಜೆ ಮಾಡಿ ಭಂಡಾರ ಹಚ್ಕೊಂಡು ಅವ್ರು ಕೊಟ್ಟಿದ್ ನಿಂಬೆ ಹಣ್ಣಿಂದು ನೀರಾಗ ಹಿಂಡಿ ನೀರ್ ಕುಡಿಬೇಕಂತ ಹೇಳ್ಯಾರ. ಆದ್ರ ನಮ್ಮ ಮನೆಯವರೊಬ್ರು ಏನ್ ಹೇಳ್ತಾರ ಏನೋ, ಇಲ್ಲ ಹೆಂಗರೆ ಮಾಡಿ ನೀರ್ ಕುಡ್ಸಬೇಕ. ರೀ ಇದ್ ತಗೋರಿ. ಆ ಅಮೋಕ್ಷಿತ್ ಪೂಜಾರಿಗಳು ಲಿಂಬೆ ಹಣ್ಣು ಕೊಟ್ಟಿದ್ರಲ್ಲ, ಅದನ್ನ ಹಿಂಡ್ಕೊಂಡು ನೀರ್ ತಂದಿನಿ, ಕುಡೀರಿ. ಕುಡಿಯಬೇಕಾ? ರೀ ನಾನ್ ನಿಮ್ಗೆ ಏನ್ ಹೇಳಿನಿ, ಏನೇ ಮಾಡಿದ್ರು ಮನ್ಸಲ್ಲೇ ಮಾಡಂತ ಹೇಳಿನಿ. ನೀವ್ ಹಿಂಗ ಅರ್ಧಂಬರ್ಧ ಮನ್ಸಲ್ಲೇ ಮಾಡಿದ್ರ ಹೆಂಗ ನೋಡ್ರಿ? ಭಕ್ತಿಲೇ ಆ ಅಮೋಕ್ಷದನ್ನ ನೆನ್ಸ್ಕೊತ ಕುಡೀರಿ. ಇನ್ನು ಏನೇನ್ ಮಾಡ್ಬೇಕು ನಾ? ನಮಸ್ಕಾರ. ಈಗ ಬಂದ್ರಿ? ಹಾ ಕೊಡ್ರಿ ಕೊಡ್ರಿ ಕೊಡ್ರಿ. ಪೂಜಾರ, ನೀವ್ ಹೇಳ್ದಂಗ 5 ಅಮಾಸಿ ನಡ್ಕೊಂಡ್ರಿ, ದಿನ ಭಂಡಾರ ಹಚ್ಕೊಂಡ್ನಿ, ನಿಂಬಿಕಾಯಿ ನೀರು ಕುಡದ್ರಿ. ಆದ್ರೂನು ಏನು ಕೆಲ್ಸ ಆಗ್ಲಿಲ್ರಿ. ನಾ ಮೊದಲ ಹೇಳಿದ್ನಿ ಮಾಡ್ಕೊಂಡಿದ್ದೆ, ಇದೇನು ಆಗುದಿಲ್ಲ ಅಂತೇಳಿ. ನನ್ ಮಾತು ಕೇಳ್ತೀರ ನೀವು? 5 ಅಮಾಸಿ ನಾವ್ ಎಲ್ಲ ಆತ ಹೇಳಿದ್ದೆ, ಏನ್ ಆಗ್ತೀನಿ ತಡ್ಕೋರು. ಎದಕ್ ಮಾತಾಡ್ತಿ ಹಂಗ? ಸ್ವಲ್ಪ ದೇವ್ರ ಮ್ಯಾಗ ನಂಬಿಕೆ ಇಡ್ತಾ ಬೇರೆ. ನಂಬಿಕೆ ಇರ್ಲಾರ್ಕ ಹಿಂಗ ಆಗೈತಿ ಬಾಳೆ. ನಂಬಿಕೆ ಇಟ್ಟ 5 ಅಮಾಸಿ ನೋಡ್ಕೊಂಡು ಏನಾತ? ಯಾವ ದೇವ್ರವ್ರು ಹೇಳ 5 ಅಮಾಸಿ ನೋಡ್ಕೊಂಡಂತ. 5 ಅಮಾಸಿ ನೋಡ್ಕೊಂಡು ಇನ್ನು ಮಡಿಲೆ ಎಲ್ಲ ಧ್ಯಾನ ಮಾಡಿಲ್ಲ ನಡೀತು. ಏನಾತ? ಏನು ಆಗುದಿಲ್ಲ, ಇದೇನ್ ಆಗುದಿಲ್ಲ ನಡಿ ಹೋಗುನು. ಆ ಜನದಾಸ ಯಾವ್ದಾರ ಒಂದು ಹುಡುಗನ್ ತಂದ ಜಾಕ್ ಮ್ಯಾಗ ಆತ. ಸಮಾನ ಕೊಡ್ರು. ದೇವಸ್ಥಾನದಾಗ ಹಂಗ ನಮ್ಮ ಮನ್ಯಾಗ ಮಾಡಿದಂಗ ಇಲ್ಲಿ ಪೂಜಾರಿ ಅದಾರ. ಪೂಜಾರಿ ಮುಂದೆ ಹಂಗ ಮಾತಾಡ್ದನ ನೋಡ್ಪ. ನೋಡು, ಈಗ ಸದ್ದ ಹುಟ್ಟಿದ ಮಗ ದುಡ್ದು ಹಾಕಂಗಿಲ್ಲ. ಸ್ವಲ್ಪ ತಾಳ್ಮೆ ಇರ್ಬೇಕ. ತಾಳ್ಮೆ ಇದ್ರ ಮುಂದಿಂದೆಲ್ಲಾ ಕಾರ್ಯ ಸುದ್ದಾಕೈತಿ. ನಿನ್ ಸಂಬಂಧ ನನಗ್ ಬಡ್ಕೊಂಡ್ ಸಾಕಾಗೈತಿ. ಏನಪ್ಪ ಒಟ್ ಸಾಕಾಗೈತಿ ನನಗ. ಸ್ವಲ್ಪ ಶಾಂತ ಏನೂ ಇರಂಗಿಲ್ಲ ಅಂತ ಬರೀ ಮಂಡ್ ಬಾಯ್ ಮಾಡ್ತಾನ. ಈಗ ಗುರುಗಳು ಅದಕ್ಕೆ ಏನ್ ಪರಿಹಾರ ಹೇಳ್ತಾರ ಕೇಳೋನು. ಸಮಾಧಾನ ಇರು ಒಂದಿಟ್ಟು. ಪೂಜಾರ, ನಮ್ ಮಾಡು ಭಕ್ತಿಯೊಳಗ ಏನ್ರಿ ಕುಂದು ಕೊರತೆ ಆಗಿದ್ರ ಸ್ವಲ್ಪ ಬಿಡಿಸ್ ಹೇಳ್ರಿ. ಹಾ ಸಂಜೆ 5 ಅಮಾಸೆ ಆದ್ರೂ ನಿಮ್ಗಿನ್ನ ಏನೂ ದೇವ್ರ ಸೂಚನೆ ಕೊಟ್ಟೇ ಇಲ್ಲ. ಶುದ್ಧ ಆಗ್ಬೇಕಾಗಿತ್ತದ. 5 ಅಮಾಸೆ ಆದ ಬಳಿಕ ನಿಂದಿರ್ಬೇಕಾಗಿತ್ತು. ಯಾಕಾಗಿಲ್ಲ ಕೆಲಸ? ತಂಗಿ, ನಮ್ಮ ಅಮೋಕ್ಷಿತ ನಂಬಿದವ್ರಿಗೆ ಯಾವಾಗ ಕೈ ಬಿಟ್ಟಿಲ್ಲ. ಇದು ಯಾಕೆ ಶುದ್ಧ ಆಗ್ಲಿಲ್ಲ? ಇದೇನೋ ಬ್ಯಾರೇನ ಕಾಣ್ತೈತೆ ತಂಗಿ. ಬಾ ಮುಂದಕ್ಕೆ ನೋಡೋಣ, ಅದೇನೈತಿ ಪರಿಹಾರ ಮಾಡ್ತಾನ ಬಾ.
ನೋಡುವ ಇನ್ಕಮಟ ನಿನ್ನ ಮಗನ ಕಡೆ ದೋಷ ಅಂತ ತಿಳ್ಕೊಂಡಿದ್ದೀವಿ ನಾವು. ಈಗ ನಿನ್ನ ಮಗನ ಕಡೆ ಏನೂ ದೋಷ ಇಲ್ಲ. ಈಗ ಏನು ದೋಷ ಎಲ್ಲ ಇರೋದಲ್ಲ ನಿನ್ನ ಸಸಿ ಕಡೆ ಐತಿ. ಹಾ, ಈ ಜನ್ಮದಾಗ ಮಕ್ಕಳ ಆಗಂಗಿಲ್ಲ ನಿನಗ. ಎಲ್ಲ ಅನ್ಬೇಡ್ರಿ ಪೂಜಾರಿ, ನೀವು ಎಲ್ಲ ನಂಬಿಕೆ ಇಟ್ಟು ಬಂದಾನಿ. ನನ್ನ ಮಗ ಮೊದಲ ದೇವ್ರ ನಂಬಂಗಿಲ್ಲ ನಾ ಅಂತಂದ್ರಾಗ ನಿಮ್ಗೆಲ್ಲ ಮಾತಾಡ್ಬೇಡ್ರಿ, ನಿಮಗೆ ಕೈ ಹೋಗಿದ್ದೀನ್ರಿ. ಪೂಜಾರ ಹಿಂಗ ಅನ್ನಕ್ ಹೋಗ್ಬೇಡ್ರಿ. ನಾ ಎಲ್ಲಾ ಬಿಟ್ಟು ಆ ಅಮೋಕ್ಷ ನಂಬ್ಕೊಂಡ್ ಬಂದಿನ್ರಿ. ನನ್ ಕೈ ಬಿಡಂಗಿಲ್ಲ ಹೇಳಿ ನಂಬಿನ್ರಿ. ನಾ ಅದೇನ್ ಪಾಪ ಮಾಡಿನ ಅನ್ನೋದರ ಹೇಳ್ರಿ. ಅದಕ್ಕ ಏನ್ರಿ ಪರಿಹಾರ ಇದ್ರ ಅದನ್ನು ಹೇಳ್ರಿ. ಪೂಜಾರಿ ಅವ್ರ ಪಾಪ ಮಾಡ ಅಂತೀರಿ, ಅದೇ ಪಾಪ ಐತಿ ಹೊಡೆದ್ ಹೇಳ್ರಲ್ಲ. ಹೇಳ್ರಿ ಪೂಜಾರಿ, ಅದೇನ್ ಪಾಪ ಅಂತ ಹೇಳ್ರಿ, ಅದಕ್ಕೊಂದ್ ಪರಿಹಾರ ಹೇಳ್ರಿ. ನೋಡಿ ಪೂಜಾರಿ ಅವ್ರ, ನನ್ನ ತಂಗಿ ಒಂದ್ ಇರ್ಬೇಕು ಒಂದಕ್ಕೆ ಸದಾ ಅಲ್ಲ, ಅಶಿ ತಪ್ಪಲಿ ಮೇಲೆ ಕಾಲು ಇಟ್ಟಕ್ಕಿವಲ್ಲ, ಆಕಿ ಏನಾಗೈತಿ ಒಂದ್ ಪರಿಹಾರ ಅಂತ ಹೇಳ್ರಿ. ಹೇಳ್ತಾನಪ್ಪ, ಹೇಳ್ತಾನ. ಅದು ಅವಾಗ ಏನಾಗೈತೆ ಅಂದ್ರ ನೋಡಿ ನಿರ್ಮಲ, ನಾವ್ ಒಟ್ಟ ಹೊರ ಹೋಗಿ ಬರ್ತೇನೆ. ನನ್ನ 2 ಮಕ್ಕಳಿಗೆ ಫಸ್ಟ್ ಕ್ಲಾಸ್ ಊಟ ಮಾಡಿ ಹಾಕ. ರೀ, ನೀವ್ ಹಿಂಗೆಲ್ಲಾ ಮಾತಾಡಿ ನನ್ ಮನ್ಸಿಗೆ ನೋವು ಮಾಡ್ತಿರ್ಲ. ಅಲ್ಲ ಮತ್ ನನಗ್ ನೆನ್ಸಾತಿರಿ ನಾ ಇವ್ರ ತಾಯಿ ಎಲ್ಲ ಮಲ್ತಾ ಇದೀನಂತ. ನಂಗ ಅಷ್ಟು ಗೊತ್ತಿಲ್ಲ. ಇಷ್ಟ ದಿನ ಯಾರ್ ನೋಡ್ಕೊಳತಾರ ಇವ್ರನ್ನ? ನಾ ಎಲ್ಲಾ ಮಾಡಿಸ್ತೀನಿ ಹೇಳ್ರಿ, ನೀವು ಆರಾಮ್ ಹೋಗ್ಬರ್ರಿ. ನಿರ್ಮಲ, ನಾ ಹೇಳೋದು ಹಂಗಲ್ಲ. ನನ್ನ 2 ಮಕ್ಕಳ ಮೇಲೆ ಪ್ರೀತಿ ಹೆಚ್ಚಾಗಿ ನಾ ಹಂಗ ಪದೇ ಹೇಳ್ತಿರ್ತಾನೆ. ನೀ ಅದನ್ನೆಲ್ಲ ತಪ್ಪು ತಿಳ್ಕೊಂಡು ನನ್ ಮಲ್ತಾಯಿ ಮಾಡಕ್ ಹೋಗ್ಬರಿ ಅಂತ ಅನ್ನಕ್ ಹೋಗ್ಬೇಡ. ನಿನ್ ಮ್ಯಾಲ ಪ್ರೀತಿ ಐತ್ಲೆ ಅಷ್ಟ, ನನ್ನ ಮಕ್ಕಳ ಮೇಲೂ ಪ್ರೀತಿ ಐತಿ. ಅದಕ್ಕ ಅವ್ರ ಮ್ಯಾಲ ಪ್ರೀತಿ ಜಾಸ್ತಿ ಆಗಿ ನಾನ್ ನಿನಗ ಹಂಗೆ ತಪ್ಪು ತಿಳ್ಕೊಬೇಡ. ರೀ, ನನ್ಗೆಲ್ಲಾ ಗೊತ್ತೈತ್ರಿ. ನಿಮ್ ಮೊದ್ಲೇ ಹೆಂಡತಿ ಯಾವಾಗ ತಿರ್ಕೊಂಡ್ಲಲ್ಲ, ನೀವ್ ನನ್ ಮದ್ವೆ ಆಗಿದ್ದ ಈ ಹುಡುಗರ್ ಸಂಬಂಧ ಅಂತ. ನನ್ಗೂ ಅಷ್ಟ ಈ ಹುಡುಗರು ಅಂದ್ರೆ ಬಹಳ ಇಷ್ಟ. ನನ್ ಸ್ವಂತ ಮಕ್ಕಳಕ್ಕಿಂತ ಹೆಚ್ಚೇ ನೋಡ್ಕೊಂತೀನಿ. ನೀವ್ ಒಟ್ಟ ತಲೆ ಕೆಡ್ಸ್ಕೊಬೇಡ್ರಿ, ಆರಾಮ್ ಹೋಗ್ಬರ್ರಿ. ಆಯ್ತು, ಹೋಗ್ಬರ್ಲಿ. ಜಲ್ದಿ ಬಾರಿ. ಹಾ, ಬರ್ತೀನಿ. ಏನೋ ಊಟ ಮಾಡಿಸ್ಬೇಕಾ? ನಿಮಗ್ ನಾ ಊಟ ಮಾಡಿಸ್ಬೇಕಾ? ಏ, ನನ್ನ ಅವ್ವ ಅಂದ್ರ ನಿನ್ ನಾಲ್ಗಿನ ಕಟ್ ಮಾಡ್ತೀನಿ. ನಾ ನಿಮ್ಮ ಅವ್ವ ಅಲ್ಲ, ನಿನ್ನ ಮಲತಾ ಇದೀನ, ನಿನ್ನ ಚಿಗಾವದಿನ. ನಾ ಆರಾಮ್ ಇರ್ಬೇಕತ್ತ ನಾ ಮದ್ವೆ ಆದ್ರ ನೀವ್ 2 ನನಗ ಮೂಲ ಕುಂತೀರಿ. ನಿಮ್ಮ ಅಪ್ಪಗ್ ಹೇಳಿದ್ರ ಅವನಿಗಂತೂ ತಿಳಿದೇ ಇಲ್ಲ. ಬರೀ ಮಕ್ಕಳು ಮಕ್ಕಳು ಮಕ್ಕಳು. ನಾ ಆರಾಮ್ ಇರ್ಬೇಕಂದ್ರ ನಿಮ್ಮನ್ನ ಎಲ್ಲಿ ಇಡ್ಬೇಕಲ್ಲ ಅಲ್ಲೇ ಇಡ್ಬೇಕ. ನೋಡಿಲಿ, ಅಲ್ಲಿ ಬಿಸಿ ರೊಟ್ಟಿದಾವ, ಅವನು ಮುಟ್ಟುದಿಲ್ಲ. ತಂಗಡ್ದಾವಲ್ಲ ಅವನ್ನ ತಿನ್ಬೇಕು. ಮತ್ತ ನಿನ್ನ ಉಳಿದಿದ್ದು ರೈಸ್ ಐತೆ, ಅದನ್ನ ಹಾಕೊಂಡ್ ತಿನ್ಬೇಕ. ಕರ್ಕೊಂಡ್ ನಡೀಲಿದ. ತಂಗಿ, ಅವ್ವ ಬರ್ದಂಗ ಶೀಟ್ ಮಾಡ್ಕೋಬೇಡ. ಹೇ, ಬಿಸಿ ಚಪಾತಿ ನನ್ ಸಂಬಂಧ ಮಾಡ್ಕೊಂಡಿನಿ. ಬೆಲ್ಲ ತುಪ್ಪ ಚಪಾತಿ ತಿನ್ಬೇಕತ್ ನಾ ಮಾಡ್ಕೊಂಡ್ರ ಬಿಸಿ ಚಪಾತಿ ತಗೊಂಡ್ ನಿಂತಿರಿ. ಮತ್ತ ನೀ ಅಕ್ಕಿ ತಿನ್ಸುದು, ಅಕ್ಕಿ ನೀನೇ ತಿನ್ಸುದು. ಅಯ್ಯ, ಜಗದಾಗಿಲ್ಲ, ಅಣ್ಣ ತಂಗಿ ಆಗಿರ್ಲ ನೀವ. ತಡ್ರಿ, ನಿಮಗ ಹಂಗ ಹೇಳಿದ್ರ ಬುದ್ಧಿ ಬರಂಗಿಲ್ಲ ನಿಮಗ. ಮುಡ್ತೀರಿ ಚಪಾತಿ, ಮುಡ್ತೀರಿ ಬಿಸಿ ಚಪಾತಿ ಮುಡ್ತೀರಿ. ಇನ್ನೊಂದ್ಸಲಿ ಬಿಸಿ ಚಪಾತಿ ಮುಡ್ತೇನೆ. ಅಣ್ಣ ಹೊಡಿಬೇಡ, ಅಣ್ಣಗ ತಂಗಿ ಹೊಡಿಬೇಡ. ತಂಗಿ ಹೊಡಿಬೇಡ, ಹೊಡಿಬೇಡ. ನಾ ಇರೋ ಪರಿಸ್ಥಿತಿ ನೋಡಿದ್ರ ನಾ ಏನು ಬದುಕಿ ಉಳಿದಿಲ್ಲ ಅನಿಸ್ತೈತಿ. ನಾ ಸತ್ರ ಇವೆಲ್ಲ ಬಂಗಾರ, ನಾ ಕೂಡಿಟ್ ರೊಕ್ಕ ಎಲ್ಲ ಆ ಪಿಶಾಚಿಗಳಿಗೆ ಹಾಕೈತಿ. ಇಲ್ಲ, ನಾ ಸತ್ರುನು ಅದು ನನ್ನ ಜೋಡಿನೇ ಮಣ್ಣಾಗೆ ಹೋಗ್ಬೇಕ. ಅವ್ರಿಗಂತೂ ಸಿಗುದ್ ಬೇಡ. ಅದನ್ನ ಎಲ್ಲರ ಒಂದ್ ಕಡೆ ಮುಚ್ಚಿಟ್ಟೆ ಸಾಯ್ತೀನ. ಹಾ,
ಇರು ಬರೋ ರೊಕ್ಕ ಬಂಗಾರ ಎಲ್ಲ ಇದ್ರಾಗ ತುಂಬಿಟ್ಟಿನಿ. ಇದನ್ನ ಯಾರ ಕೈಗೂ ಸಿಗ್ಲಾರ್ದಂಗ ಮುಚ್ಚಿಡ್ಬೇಕ. ಎಲ್ಲಿ ಮುಚ್ಚಿಡ್ಲಿ? ಈ ಬೇವಿನ ಗಿಡದ ಕೆಳಗೆ ಇಡ್ಬೇಕ. ದೇವ್ರಿಲ್ಲ ದೇವ್ರನ್ನ ಹೋಗ್ತಿದ್ವಿ ಆದ್ರೆ ಆ ದೇವ್ರ ಸತ್ಯವಾದ ಅದಾನವಾ ಅದಾನಪ್ಪ. ಆದ್ರೆ ಈಕಿ ಆ ಜನ್ಮ ಮಾಡಿದ ಪಾಪ ಈ ಜನ್ಮದಾಗ ಕೈವಾತ. ಅದಕ್ಕ ಅನ್ಯಾಯದಾರಿಂದ ನಡೆಯವ್ರಿಗೆ ಯಾವತ್ತಿದ್ರ ದೇವ್ರ ಬ್ರಾಂಗ್ ನೋಡುದು ಈಕಿ ನೋಡ್ರ ಗೊತ್ತಾಕತಿ. ದೇವ್ರವ್ರ ಈ ಪಾಪಕ್ಕ ನೀವ ಪರಿಹಾರ ಹೇಳ್ಬೇಕ್ರಿ ಪೂಜಾರಿ ಅವ್ರ. ಹೌದ್ರಿ ಪೂಜಾರಿ, ನಿಮ್ ಮ್ಯಾಗ ನಂಬಿಕೆ ಇಟ್ಟು ಬಂದಿ ನಾವು. ನೀವು ಒಂದಕ್ಕೆ ದಾರಿ ತೋರಿಸ್ರಿ. ಮಾಡಿದ ಪಾಪ ಪರಿಹಾರ ಆಗ್ಬೇಕಾದ್ರ ಈ ಹೆಣ್ಮಗಳು ಮೊದಲು 2 ಹುಡುಗರನ್ನ ಕಾಡ್ಯಾಳ. ಆ ಹುಡುಗರು ಅಮೋಘ ಸಿದ್ಧನ ಭಕ್ತರ ಅವ್ರ. ಅಮೋಘ ಸಿದ್ಧನ ಭಕ್ತರ ನೀ ಏನು ಕಾಡ್ಯೋದಿಲ್ಲ, ಅದಕ್ಕೆ ಅವರು ತುತ್ತು ಕೂಳಿಗೆ ಪಿರಿಯಾಗಿ ಅಮೋಘ ಸಿದ್ಧಗೆ ಬೇಡ್ಕೊಂಡಾರ ಅವ್ರು. ಅಮೋಘ ಸಿದ್ಧಗೆ ಬೇಡ್ಕೊಂಡದ ತಪ್ಪಿಗಾಗಿ ಅಮೋಘ ಸಿದ್ಧನ ಶಾಪದಿಂದ ಈಕಿಗೆ ಮಕ್ಕಳಾಗಿಲ್ಲ. ಈಗ ಅದನ್ನೆಲ್ಲ ಗಂಟು ತೆಗೆದು ಕೊಡ್ಬೇಕು ಈಕೆ. ನೀ ತೆಗೆದು ಕೊಡುವ ಹೋಗಿ ಅವ್ರಿಗೆಲ್ಲ ಆ ಬೇಂಗಿನ ಬಡ್ಯಾಗ ಹೋಗದೇ ಇದೆ ನೋಡಿ, ಅಲ್ಲಿ ಮನೆ ಮುಂದೆ ಬೇಂಗಿನ ಬಡ್ಯಾಗ ಅದನ್ನ ಗಂಟು ತೆಗೆದು ಕೊಡುವ, ನಿನಗೆ ಮಕ್ಕಳಾಕಾವ. ಪೂಜಾರಿ ಅವ್ರ ಆದ್ರೆ ಈ ಜಗತ್ನಾಗ ಮನಿ ಒಂದೊಂದು ದೇವ್ರ ಯಾವ ಬೇವ್ರ ತುಂಬ್ಕೋದ್ರಿ ಅದನ್ನ ತೀಸೆ ಚೆನ್ನಾಗಿ ಬಿಡಿಸಿ ಅದನ್ನ ಹೋಗಿ ನೋಡ್ಬೋದ್ರಿ. ಹಾ ಅದನ್ನ ಹೇಳ್ಬೇಕಾ? ಆಯ್ತಾಯ್ತು ಹೇಳ್ತೇವೆ.